ಇವತ್ತು ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದ್ದೆ. ಓಕೆ, ಕಡಿಮೆ ಸ್ಟಾಪ್ ಲಾಸ್ ಅಲ್ಲಿ ಟ್ರೇಡ್ ಬರ್ಲಿ ಅಂತ. ಕೊನೆಗೆ ಒಂದು ಟ್ರೇಡ್ ಬಂತು. ಓನ್ಲಿ 11 ಪಾಯಿಂಟ್ಸ್ ಇದೆ ಸ್ಟಾಪ್ ಲಾಸ್ ಅಷ್ಟೇ. ಎಷ್ಟು? 11 ಪಾಯಿಂಟ್ಸ್ ಇದೆ ಸ್ಟಾಪ್ ಲಾಸ್. ಒಂದೊಂದು ಕ್ಯಾಂಡಲ್ 30 ಟು 40 50 ಪಾಯಿಂಟ್ಸ್ ಹೋಗ್ತಿದೆ. ಓಕೆ, ಟ್ರೇಡ್ ಬರ್ಲಿ, ನನ್ನ ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಡಿಸಿಪ್ಲೈನ್ ಆಗಿದ್ದೆ. ಕೊನೆಗೆ ಒಂದು ಟ್ರೇಡ್ ಬಂತು. ಈವನ್ ಇವತ್ತು ಮಾರ್ಕೆಟ್ ಬಂದ್ಬಿಟ್ಟು ಸ್ವಲ್ಪ ಸೈಡ್ ವೇಸ್ ಇದೆ, ನೀವು ಸಹ ನೋಡಿರ್ತೀರಾ. ಸೊ ಹಾಗಾಗಿ 1:3 ಬುಕ್ ಮಾಡೋಣ ಅಂತ ಜಸ್ಟ್ ಒಂದು ಟ್ರೇಡ್ ಮಾಡಿದ್ದೆ. ಯು ಕ್ಯಾನ್ ಸಿ. ಸೊ ಟ್ರೇಡ್ ಮಾಡಿದೆ, ಹಾಗೆ ಒಂದು ಜಂಪ್ ಮೊಮೆಂಟಮ್ ಬಂತು. ಸೊ ಏನು 30 ಪಾಯಿಂಟ್ಸ್ ಈಸಿಯಾಗಿ ಬುಕ್ ಮಾಡ್ಬೋದಲ್ವಾ, ಹಾಗಾಗಿ ಟ್ರೇಡ್ ಮಾಡಿದೆ. ಸೊ ರೆಡ್ ಕಲರ್ ಕ್ಯಾಂಡಲ್ ಬರ್ತಾ ಇತ್ತು. ಓಕೆ, ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ ಅಂತ ಗೊತ್ತು. ಸೊ ಹಾಗೆ ಟಾರ್ಗೆಟ್ ಬರೋ ತನಕ ವೇಟ್ ಮಾಡಿದೆ. ಸೊ ಕೊನೆಗೆ ಇದು ಟಾರ್ಗೆಟ್ ಬಂದಿರುತ್ತೆ. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ನೋಡಿ, 1 ವರ್ಷ ಹೇಳ್ಕೊಡ್ತೀವಿ. ಡೈಲಿ 2 ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ ಒಂದು ಕ್ಲಾಸ್, ಈವ್ನಿಂಗ್ ಒಂದು ಕ್ಲಾಸ್. ಸುಮಾರು ಜನರು ಏನ್ ಮಾಡ್ತಾರೆ ಅಂತಂದ್ರೆ ಡಿಸಿಪ್ಲಿನ್ ಇಲ್ಲದೆ ಟ್ರೇಡ್ ಮಾಡ್ತಾರೆ, ಲಾಸಸ್ ಮಾಡ್ಕೊಂತಾ ಇದ್ದಾರೆ. ಆ ರೀತಿ ನೀವು ಮಾಡಬಾರ್ದು ಅಂತಂದ್ರೆ ನಮ್ಮ ಹತ್ರ ಬನ್ನಿ, ನಾವು 1 ವರ್ಷ ಹೇಳ್ಕೊಡ್ತೀವಿ. 1 or 2 months ತಗೊಳ್ಳಿ, ಲರ್ನ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಇದನ್ನ ಅರ್ನಿಂಗ್ ಸ್ಟಾರ್ಟ್ ಆಗತ್ತೆ. ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಸೊ ಈಸಿಯಾಗಿ ಹೇಳ್ಕೊಡ್ತೀವಿ. ಕೊನೆಗೆ ಇದು ಟಾರ್ಗೆಟ್ ಹಿಟ್ ಆಯ್ತು. ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.